ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಂಪುಟ ಸಭೆ ಆರಂಭವಾಗುತ್ತೆ. ಕೇಂದ್ರ ಸರ್ಕಾರದ ವಿರುದ್ಧ ನಿರ್ಣಯವನ್ನು ಅಂಗೀಕಾರ ಮಾಡಿಕೊಳ್ಳುವಂತ ಸಾಧ್ಯತೆಗಳಿದ್ದಾವೆ. ಕೇಂದ್ರ ಸರ್ಕಾರ ಇತ್ತೀಚೆಗಷ್ಟೇ ನರೇಗಾ ಯೋಜನೆಯ ಹೆಸರನ್ನ ಬದಲಾವಣೆ ಮಾಡಿತ್ತು. ನರೇಗಾ ಅಥವಾ ಮನ್ರೇಗಾ ಅನುದಾನದ ಕಡಿತದ ಬಗ್ಗೆಯೂ ಕೂಡ ಚರ್ಚೆಯನ್ನ ಇತ್ತೀಚಿನ ಸದನದಲ್ಲಿಯೂ ಕೂಡ ಮಾಡಿತ್ತು. ನರೇಗಾ ಯೋಜನೆಯನ್ನ ಜಿ ಕಾಯ್ದೆಯನ್ನ ವಾಪಸ್ ಪಡೆಯಬೇಕು. ನರೇಗಾ ಯೋಜನೆಯನ್ನ ಜಿ ಅಂತ ಮಾಡಿದ್ದಾರಲ್ಲ, ಆ ಕಾಯ್ದೆಯನ್ನು ವಾಪಸ್ ಪಡೆಯುವಂತೆ ನಿರ್ಣಯವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಇತ್ತೀಚೆಗೆ ಜಿ ಕಾಯ್ದೆಯನ್ನು ತಂದಿತ್ತು ಕೇಂದ್ರ ಸರ್ಕಾರ. ಮಹಾತ್ಮ ಗಾಂಧಿ ಹೆಸರನ್ನು ಕೈಬಿಟ್ಟಿತ್ತು. ಇದರ ವಿರುದ್ಧ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳುವ ಸಾಧ್ಯತೆಗಳು ಇವತ್ತು ಕಾಣಿಸ್ತಾ ಇದೆ. ಆ ಕಾಯ್ದೆಯನ್ನು ವಾಪಸ್ ಪಡಿಬೇಕು ಅಂತ ಹೇಳಿ ಸಂಪುಟ ಸಭೆ ಒಂದು ತೀರ್ಮಾನಕ್ಕೆ ಬರುವಂಥ ಲಕ್ಷಣಗಳಿದ್ದಾವೆ. ನರೇಗಾ ಯೋಜನೆಯಲ್ಲಿ ಮಹಾತ್ಮ ಗಾಂಧೀಜಿ ಅವರ ಹೆಸರನ್ನು ಕೈಬಿಟ್ಟಿದ್ದಿದೆಯಲ್ಲ, ಮಹಾತ್ಮ ಗಾಂಧೀಜಿ ಕೂಲಿ ಯೋಜನೆ ಇತ್ತಲ್ಲ, ಈ ಯೋಜನೆಯನ್ನು ಗ್ರಾಮೀಣ ಕೂಲಿ, ಸೊ ಅದನ್ನು ಮಹಾತ್ಮ ಗಾಂಧೀಜಿ ಹೆಸರನ್ನು ಬಿಟ್ಟು ಜಿ ಅಂತ ಹೇಳಿ ಹೆಸರಿಟ್ಟಿದ್ದಾರೆ. ಜೊತೆಗೆ ಕೇವಲ ಹೆಸರಿನ ಬದಲಾವಣೆ ಮಾತ್ರವಲ್ಲದೆ, ಹೆಸರನ್ನು ಮಾತ್ರ ಬದಲಾವಣೆ ಮಾಡದೆ ಇಲ್ಲಿ ಅನೇಕ ಅಂಶಗಳು ಕೂಡ ಪರಿಗಣಿಸಬಹುದಾಗತ್ತೆ. ಅದರಲ್ಲೂ ಅನುದಾನ ಕಡಿತ ಬಹಳ ಪ್ರಾಮುಖ್ಯವಾದಂಥದ್ದು. ಅನುದಾನ ಕಡಿತ ಆದರೆ, ಯಾಕಂದರೆ ಒಂದು ಗ್ರಾಮದಲ್ಲಿ ನಡೆಯುವಂಥ ಕೂಲಿ ಕೆಲಸಗಳು ಆ ಗ್ರಾಮದವರೇ ಮಾಡಬೇಕು, ಅದಕ್ಕೆ ಅವರು ಕೂಲಿಯನ್ನು ಪಡೆದುಕೊಳ್ಬೇಕು ಅಂತ ಹೇಳಿ. ಸೊ ಅಂಥ ಯೋಜನೆಯನ್ನು ಈಗ ಕಡಿತಗೊಳಿಸುವುದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಇದರ ವಿರುದ್ಧ ಕಾಂಗ್ರೆಸ್ ಈಗಾಗಲೇ ಬಹಳ ದೊಡ್ಡ ಹೋರಾಟವನ್ನು ರೂಪಿಸಿತ್ತು. ಒಂದು ಪಕ್ಷವಾಗಿ ಆಡಳಿತ ಪಕ್ಷವಾಗಿ ಹೋರಾಟ, ಈಗ ಒಂದು ಸರ್ಕಾರವಾಗಿ ಇದರ ವಿರುದ್ಧ ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಈಗಾಗಲೇ ಈ ಯೋಜನೆಯನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಈಗ ರಾಜ್ಯ ಸರ್ಕಾರದ ಈ ಕ್ಯಾಬಿನೆಟ್ ತೀರ್ಮಾನದಿಂದ ಬಹುದೊಡ್ಡ ಆಮೂಲಾಗ್ರ ಬದಲಾವಣೆ ಆಗುತ್ತೆ ಅಂತಲ್ಲ, ಒಂದು ವಿರೋಧವನ್ನು ವ್ಯಕ್ತಪಡಿಸಲಿಕ್ಕೆ ಮಾತ್ರ ಸೀಮಿತವಾಗುತ್ತೆ ಅಂತ ಏನಂತೀರಿ? ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆ ನಡೆಯುತ್ತೆ. ಸಂಪುಟ ಸಭೆಯಲ್ಲಿ ಇವತ್ತು ಹಲವು ವಿಷಯಗಳ ಬಗ್ಗೆ ಗಂಭೀರವಾಗಿ ಚರ್ಚೆಗಳಾಗತ್ತೆ. ಪ್ರಮುಖವಾಗಿ ನರೇಗಾ ವಿಚಾರದಲ್ಲಿ ಇವತ್ತು ಚರ್ಚೆಗಳು ನಡೆಯುತ್ತೆ. ಈಗಾಗಲೇ ಕೇಂದ್ರ ಸರ್ಕಾರ ಮನರೇಗಾ ಹೆಸರನ್ನ ಬದಲಾವಣೆ ಮಾಡಿದೆ. ಮತ್ತೊಂದು ಕಡೆ 100 ದಿನಗಳ ಅವಧಿ ಕೂಲಿ ಇದ್ದಂತದ್ದನ್ನು 125 ದಿನಗಳಿಗೆ ಏರಿಕೆ ಮಾಡಿದೆ. ಆದ್ರೆ ಇಲ್ಲಿ ಉದ್ಯೋಗ ಭದ್ರತೆಯನ್ನ ಗೊತ್ತಿಲ್ಲ ಅನ್ನುವಂತಹ ಆರೋಪಗಳನ್ನ ಕಾಂಗ್ರೆಸ್ ನಾಯಕರು ಮಾಡಿದ್ರು. ಹಾಗಾಗಿ ಅದನ್ನ ಇತ್ತೀಚೆಗೆ ಮುಖ್ಯಮಂತ್ರಿಗಳು ಕೂಡ ಪ್ರಧಾನಿಯವರಿಗೆ ಪತ್ರವನ್ನ ಬರೆದಿದ್ರು. ಇದನ್ನ ನೀವು ಕಾಯ್ದೆಯನ್ನ ಜಾರಿಗೆ ತರಬೇಡಿ, ಅನುಷ್ಠಾನವನ್ನ ಮಾಡಬೇಡಿ, ಅದನ್ನ ವಾಪಸ್ ತೆಗೆದುಕೊಳ್ಳಿ ಅಂತ ಹೇಳಿ ಪತ್ರವನ್ನು ಕೂಡ ಬರೆದಿದ್ರು. ಹಾಗಾಗಿ ಇವತ್ತಿನ ಸಂಪುಟ ಸಭೆಯಲ್ಲಿ ಇದು ಬಹಳ ಗಂಭೀರವಾಗಿ ಚರ್ಚೆ ಆಗಲಿದೆ. ಇದೇ ಸಂಪುಟ ಸಭೆಯಲ್ಲೂ ಕೂಡ ಇದನ್ನ ಯಾವುದೇ ಕಾರಣಕ್ಕೂ ಕೂಡ ಅನುಷ್ಠಾನ ಮಾಡೋದಕ್ಕೆ ಅವಕಾಶವನ್ನ ಕೊಡೋದಿಲ್ಲ ಅನ್ನುವಂತ ನಿರ್ಣಯವನ್ನ ಇವತ್ತು ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದೆ ದಶರಥ್. ಯಾಕೆಂದ್ರೆ ಒಂದು ಕಡೆ ಗಾಂಧಿಯವರ ಹೆಸರನ್ನ ತೆಗಿತಾ ಇರುವಂತದ್ದು, ಮತ್ತೊಂದು ಕಡೆ ಸಾಕಷ್ಟು ಅಂಶಗಳನ್ನ ಇಲ್ಲಿ ಸೇರಿಸಲಾಗಿದೆ. ಉದ್ಯೋಗಕ್ಕೆ ಭದ್ರತೆ ಇಲ್ಲ. ಮೊದಲಾಗಿದ್ರೆ ನಿಮ್ಗೆ 100 ದಿನಗಳ ಕೆಲಸವನ್ನ ಕೇಳುವಂತಹ ಹಕ್ಕು ಗ್ರಾಮೀಣ ಪ್ರದೇಶದಲ್ಲಿರುವಂತಹ ರೈತರು ಕಾರ್ಮಿಕರಿಗೆ ಇತ್ತು. ಆದ್ರೆ ಈಗ ಆ ರೀತಿಯಾಗಿ ಕೇಳೋದಕ್ಕೆ ಬರೋದಿಲ್ಲ. ಕೆಲಸ ಮಾಡಿದ್ರೆ ಅಷ್ಟೇ ಕೂಲಿ, ಇಲ್ಲದೆ ಇದ್ರೆ ಕೆಲಸ ಕೊಡೋದಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗಿ ಹಿಂದೆ ಕೂಲಿಯನ್ನ ಮಾಡಬಹುದಿತ್ತು ಮನರೇಗಾ ಯೋಜನೆಯಲ್ಲಿ. ಆದ್ರೆ ಈಗ ನೀವು ಸ್ಥಳ ಬದಲಾವಣೆಯನ್ನ ಮಾಡಿದ್ರು ಕೂಡ ಅದನ್ನ ಮಾಡೋದಕ್ಕೆ ಬರೋದಿಲ್ಲ. ಮತ್ತೆ ಅಲ್ಲಿ ನೀವು ತಮ್ಮ ಫುಲ್ ಬಯೋಡೇಟಾ ಕೊಟ್ಟು ಅಲ್ಲಿ ಇನ್ಸ್ಟಾಲ್ ಮಾಡ್ಬೇಕಾಗತ್ತೆ. ಈ ರೀತಿಯಾದಂತ ಸೌಲಭ್ಯ ಏನು ಸಮಸ್ಯೆಗಳಿದೆ. ಅದರ ಜೊತೆಗೆ ಕೇಂದ್ರ ಸರ್ಕಾರವೇ ಸಂಪೂರ್ಣವಾಗಿ ಅನುದಾನವನ್ನ ಕೊಡ್ತಾ ಇತ್ತು ಈ ಯೋಜನೆಗೆ. ಆದ್ರೆ ಈಗ 40-60 ಅನುಪಾತಕ್ಕೆ ಕೇಂದ್ರ ಸರ್ಕಾರ ಬಂದಿದೆ. ಉಳಿದ 40% ಅನುದಾನವನ್ನ ರಾಜ್ಯ ಸರ್ಕಾರಗಳೇ ಭರಿಸಬೇಕಾಗತ್ತೆ. ಇದು ರಾಜ್ಯದ ಮೇಲೂ ಕೂಡ ಹೊಡೆತವನ್ನ ಬೀಳುತ್ತೆ. ಆ ಕಾರಣಕ್ಕೆ ಪ್ರಬಲವಾಗಿ ಇದನ್ನ ವಿರೋಧ ಮಾಡ್ತಾ ಇದೆ. ಇವತ್ತಿನ ಸಂಪುಟ ಸಭೆಯಲ್ಲೂ ಕೂಡ ಇದರ ಬಗ್ಗೆ ಗಂಭೀರವಾಗಿ ಚರ್ಚೆ ಆಗತ್ತೆ ದರ್ಶನ್. ಥ್ಯಾಂಕ್ ಯು ಶಿವಕುಮಾರ್.